ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನ ಅಂದ ಕೂಡಲೇ ಭಯೋತ್ಪಾದನೆ ನೆನಪಾಗುತ್ತೆ. ಧರ್ಮದ ಹೆಸರಲ್ಲಿ ಅಧರ್ಮ ಮಾಡ್ತಿರೋ ದೇಶ ಅನ್ನೋ ಭಾವನೆ ಮೂಡುತ್ತೆ. ಜೊತೆಗೆ ಸ್ನೇಹಿತರೆ, ಪಾಕಿಸ್ತಾನದ ಪ್ರಕಾರ ಅವ್ರ ದೇಶ, ಭಾಷೆ, ಧರ್ಮ ಮಾತ್ರ ಶ್ರೇಷ್ಠ ಅನ್ನೋ ಮೈಂಡ್ ಸೆಟ್. ಹಾಗಿದ್ರೆ ಪಾಕ್ಗೆ ಇಂಥ ಮೈಂಡ್ ಸೆಟ್ ಬಂದಿದ್ದೆಲ್ಲಿಂದ? ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ? ಸ್ವಾತಂತ್ರ್ಯ ಹೋರಾಟ, ದೇಶ ವಿಭಜನೆ ಬಗ್ಗೆ ಹೇಳಿರೋ ಸುಳ್ಳೇನು? ಧರ್ಮಗಳ ಬಗ್ಗೆ, ಭಾಷೆಗಳ ಬಗ್ಗೆ, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನ ಯಾಕೆ ಹಿಂಗಾಗಿದೆ, ಅವ್ರ ಹಣೆ ಬರ ಯಾಕೆ ಹಿಂಗೆ ಅಂತ ನಿಮಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ತಪ್ಪು ಮಾಹಿತಿ. ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಹೇಳುವಾಗ ಬ್ರಿಟಿಷರ ವಿರುದ್ಧದ ಹೋರಾಟದ ಬಗ್ಗೆ ಹೇಳಲಾಗುತ್ತೆ. ಟೆಕ್ಸ್ಟ್ ಬುಕ್ಗಳಲ್ಲೂ ಕೂಡ ನಾವು ಅದನ್ನೇ ಓದ್ತಾ ಬಂದಿದ್ದೇವೆ. ಆದರೆ ಪಾಕಿಸ್ತಾನದಲ್ಲಿ ಹಾಗಿಲ್ಲ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪಠ್ಯ ಪುಸ್ತಕಗಳಲ್ಲಿ ಕಂಪ್ಲೀಟ್ ಆಗಿ ತಪ್ಪು ಮಾಹಿತಿಯನ್ನು ಕೊಡಲಾಗಿದೆ. ಜೊತೆಗೆ ಬ್ರಿಟಿಷರ ವಿರುದ್ಧ ಹೇಗೆಲ್ಲ ಸ್ಟ್ರಗಲ್ ಮಾಡಬೇಕಾಯಿತು ಅನ್ನೋದನ್ನು ಹೇಳೋ ಬದಲು ಮುಸ್ಲಿಮರು ಮಾತ್ರ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಪಾಲೇ ಇಲ್ಲ ಅಂತ ಬಿಂಬಿಸಿದ್ದಾರೆ. ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದ ಮಹಾತ್ಮ ಗಾಂಧಿಯ ಅಂದಿನ ಕಾಂಗ್ರೆಸ್ ಅನ್ನ ನಿಂದಿಸಲಾಗಿದೆ. ಎಕ್ಸಾಕ್ಟ್ಲಿ ಪಾಕ್ ಬುಕ್ಗಳಲ್ಲಿ ಏನೇನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ ನೋಡಿ. ಮೊದಲ ಬಾರಿಗೆ ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿ ವಿರುದ್ಧ ಸಿಡಿದೆದ್ದಿದ್ದು ಮುಸ್ಲಿಮರು ಮಾತ್ರ. ಹಿಂದೂಗಳು ಬ್ರಿಟಿಷರ ಆಡಳಿತವನ್ನ ಸ್ವಾಗತಿಸಿದರು. ಹಿಂದೂಗಳು ಹೆಚ್ಚಾಗಿದ್ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಸ್ಲಿಮರ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವತ್ತೂ ಸಪೋರ್ಟ್ ಮಾಡಲೇ ಇಲ್ಲ. ಇದು ಪಾಕಿಸ್ತಾನದ 9ನೇ ಮತ್ತು 10ನೇ ಕ್ಲಾಸ್ನ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕದಲ್ಲಿರೋ ಲೈನ್ಸ್. 2003ರಲ್ಲಿ ಪಂಜಾಬ್ ಟೆಕ್ಸ್ಟ್ ಬುಕ್ ಬೋರ್ಡ್ ಇದನ್ನೇ ರಚಿಸಿತ್ತು. ಪಾಕಿಸ್ತಾನದ ಪಂಜಾಬ್. ಇದರಲ್ಲಿ ಎರಡೂ ದೇಶಗಳ ಸ್ವಾತಂತ್ರ್ಯಕ್ಕೆ ಕಾರಣರಾದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧೀಜಿ ಅಂತ ದೊಡ್ಡ ದೊಡ್ಡ ನಾಯಕರ ಬಗ್ಗೆ, ತ್ಯಾಗ ಬಲಿದಾನಗಳ ಬಗ್ಗೆ ಏನೂ ಮಾಹಿತಿನೇ ಕೊಟ್ಟಿಲ್ಲ. ದೇಶ ವಿಭಜನೆ, ಧರ್ಮದ ಗೆಲುವು. ಸ್ನೇಹಿತರೆ, ಭಾರತ ಪಾಕ್ ನಡುವೆ ಇವತ್ತು ಏನೇ ಇರಲಿ, ಆದರೆ ಕೋಟ್ಯಂತರ ಭಾರತೀಯರಲ್ಲಿ ಇವತ್ತಿಗೂ ಕೂಡ ಅಖಂಡ ಭಾರತದ ಕಲ್ಪನೆ ಇದೆ. ನಮ್ಮ ದೇಶ ಇಡಿಯಾಗಿ ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋ ಭಾವ ಇದೆ. ಭಾರತದ ಪಠ್ಯ ಪುಸ್ತಕಗಳಲ್ಲಿ ಭಾರತದ ವಿಭಜನೆ ಬಗ್ಗೆ ಹೇಳುವಾಗ ಅಲ್ಲಿ ನಡೆದ ಹಿಂಸಾಚಾರದ ಬಗ್ಗೆ, ಆ ದುಃಖದ ಬಗ್ಗೆ ಹೇಳಲಾಗುತ್ತೆ, ಆ ಪೇನ್ ಬಗ್ಗೆ ಹೇಳಲಾಗುತ್ತೆ. ದೇಶ ವಿಭಜನೆ ಬಗ್ಗೆ ಮಾತನಾಡಿದ್ದ ನೆಹರು ಕೂಡ ಈ ಘೋಷಣೆ ಮಾಡೋಕೆ ನನಗೆ ಖುಷಿ ಆಗ್ತಾ ಇಲ್ಲ, ತುಂಬಾ ಬೇಜಾರಿನ ವಿಚಾರ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿ ಅಂತೂ ದೇಶ ಡಿವೈಡ್ ಆಗಲೇಬಾರದು ಅಂತ ಕೂತಿದ್ರು. ಆದರೆ ಪಾಕಿಸ್ತಾನದ ಪಠ್ಯದಲ್ಲಿ ದೇಶ ವಿಭಜನೆ ಬಗ್ಗೆನೂ ಬೇರೆದೇ ಚಿತ್ರಣವನ್ನು ಕೊಡಲಾಗಿದೆ. ಭಾರತದಲ್ಲಿ ಹಿಂದೂಗಳಿಂದ ಮುಸ್ಲಿಮರಿಗೆ ತುಂಬಾ ಸಮಸ್ಯೆ ಇತ್ತು. ಮುಸ್ಲಿಮರನ್ನ ಸೈಡ್ ಲೈನ್ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಪ್ರತ್ಯೇಕ ಪಾಕಿಸ್ತಾನದ ರಚನೆ ಅಗತ್ಯವಾಗಿತ್ತು. ಪಾಕಿಸ್ತಾನದ ರಚನೆ ನಮ್ಮ ಧರ್ಮದ ಗೆಲುವು ಅಂತ ವರ್ಣಿಸಿದ್ದಾರೆ. 11 ಮತ್ತು 12ನೇ ತರಗತಿಯ ಪಾಕಿಸ್ತಾನ ಪಠ್ಯಪುಸ್ತಕದಲ್ಲಿ ಏನಿದೆ ಅಂತ ಎಕ್ಸಾಕ್ಟ್ ಲೈನ್ಸ್ ಅನ್ನ ಚೂರು ನೋಡಿ ನೀವೀಗ. ಮುಸ್ಲಿಮರು ಹಿಂದೂಗಳೊಂದಿಗೆ ನೆರೆಹೊರೆಯವರಾಗಿ ದೇಶವಾಸಿಗಳಾಗಿ 1000 ವರ್ಷಗಳ ಕಾಲ ಇದ್ರು. ಆದರೆ ತೀವ್ರವಾದಿ ಹಿಂದೂಗಳು ತಮ್ಮ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದೋ ಗುಣವನ್ನೇ ಹೊಂದಿಲ್ಲ. ಆಗಲೇ ಅವರು ಮುಸ್ಲಿಮರಿಗೆ ಭಾರತದಲ್ಲಿ ಜಾಗ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ರು. ಮುಸ್ಲಿಮರು ಹಿಂದೂ ಧರ್ಮವನ್ನು ಸ್ವೀಕರಿಸಬೇಕು ಅಥವಾ ದೇಶ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ಅಂತ ದೊಡ್ಡ ಸುಳ್ಳನ್ನ ಮೆನ್ಷನ್ ಮಾಡಲಾಗಿದೆ. ಇವಿಷ್ಟು ಫೆಡರಲ್ ಟೆಕ್ಸ್ಟ್ ಬುಕ್ ಬೋರ್ಡ್ ಇಸ್ಲಾಮಾಬಾದ್ ಇಶ್ಯೂ ಮಾಡಿರೋ ಪಠ್ಯದಲ್ಲಿರೋ ಸಾಲುಗಳು. ಪಾಕಿಸ್ತಾನದ ಪಂಜಾಬ್ನ 8ನೇ ತರಗತಿ ಪಠ್ಯ ಪುಸ್ತಕದಲ್ಲಿರೋ ಸಾಲುಗಳನ್ನ ಕೂಡ ನೋಡಿ. ಯಥಾವತ್ ಹೇಳ್ತಾ ಹೋಗ್ತೀವಿ. ಪಾಕಿಸ್ತಾನದ ರಚನೆ ಈ ಉಪಖಂಡದ ಮುಸ್ಲಿಮರಿಗೆ ದೇವರ ದೊಡ್ಡ ಆಶೀರ್ವಾದ. ಇದು ಅವರನ್ನ ಹಿಂದೂಗಳ ಗುಲಾಮಗಿರಿಯಿಂದ ರಕ್ಷಿಸಿತು. ಮುಸ್ಲಿಮರ ಧರ್ಮ ಮತ್ತು ಸಂಸ್ಕೃತಿಯನ್ನ ಉಳಿಸ್ತು ಅಂತ ಪಠ್ಯ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ. ಮಕ್ಕಳು ಇದನ್ನೆಲ್ಲ ಕಲ್ತು ಇನ್ನೇನ್ ಮಾಡ್ತಾರೆ ದೊಡ್ಡವರಾದ್ಮೇಲೆ? ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ? ಜಿನ್ನಾ ಹೀರೋ, ಗಾಂಧೀಜಿಯೇ ವಿಲನ್. ಸ್ನೇಹಿತರೆ, ಭಾರತದ ಪಠ್ಯಗಳಲ್ಲಿ ಧರ್ಮರಹಿತವಾಗಿ ಎಲ್ಲ ಧರ್ಮದ ಲೀಡರ್ಗಳ ಬಗ್ಗೆ ಹೇಳಲಾಗುತ್ತೆ. ಆದರೆ ಪಾಕಿಸ್ತಾನದ ಪಠ್ಯ ಪುಸ್ತಕದಲ್ಲಿ ಮಹಮ್ಮದ್ ಅಲಿ ಜಿನ್ನಾರನ್ನ ಮಾತ್ರ ಹೀರೋ ತರ ಬಿಂಬಿಸಿ ಗಾಂಧಿಯನ್ನ ನೆಗೆಟಿವ್ ರೋಲ್ನಲ್ಲಿ ಇಡಲಾಗಿದೆ. ಫೆಡರಲ್ ಟೆಕ್ಸ್ಟ್ ಬೋರ್ಡ್ನ 10ನೇ ಕ್ಲಾಸ್ನ ಪಠ್ಯದಲ್ಲಿ ಏನಿದೆ ಅಂತ ನೋಡಿ. ಕಾಯಿದ್ ಎ ಆಜಮ್ ಅಂದ್ರೆ ಜಿನ್ನಾ ಹಿಂದೂ ನಾಯಕರಿಂದ ವ್ಯವಸ್ಥಿತವಾಗಿ ದಮನಿತರಾಗಿದ್ದ ಮುಸ್ಲಿಮರ ಹಕ್ಕುಗಳಿಗಾಗಿ ಹೋರಾಡಿದ್ರು. ಗಾಂಧೀಜಿಯ ಸೋ ಕಾಲ್ಡ್ ಅಹಿಂಸಾ ತತ್ವ ಹಿಂದೂ ಆಧಿಪತ್ಯದೊಳಗೆ ಮುಸ್ಲಿಮರನ್ನ ಬೀಳಿಸೋ ಐಡಿಯಾ ಹೊಂದಿತ್ತು ಅಂತ ಬರ್ಕೊಂಡಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಹೆಸರೇ ಹೇಳೋ ಹಾಗೆ ಆರೋಗ್ಯದ ಇನ್ಶೂರೆನ್ಸ್. ಈಗಿನ ಕಾಲದಲ್ಲಿ ಆರೋಗ್ಯದ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಸಣ್ಣ ಸೊಳ್ಳೆ ಕಡಿದು 2 ದಿನ ಅಡ್ಮಿಟ್ ಆದ್ರೂ ಕೂಡ ಲಕ್ಷ ಖರ್ಚಾಗೋ ಪರಿಸ್ಥಿತಿ ಇದೆ. ಯಾವ ಆಸ್ಪತ್ರೆ ಹೋಗೋದು, ಇಲ್ಲಿ ಕಾಸ್ಟ್ಲಿ ಅನ್ಸುತ್ತೆ, ಟ್ರೀಟ್ಮೆಂಟ್ ಅಲ್ಲಿ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಅಲ್ಲಿ ತುಂಬಾ ರೇಟ್ ಜಾಸ್ತಿ ಅಂತೆ. ಈ ರೀತಿ ಎಲ್ಲ ಯೋಚನೆ ಮಾಡೋ ಪರಿಸ್ಥಿತಿ ಇರುತ್ತೆ. ಅದಾದ್ಮೇಲೆ ರೂಮ್ ರೆಂಟು, ಅಯ್ಯೋ ತುಂಬಾ ಕಾಸ್ಟ್ಲಿ, ಕಮ್ಮಿದ ರೂಮ್ ಇದೆಯಾ, ಜನರಲ್ ವಾರ್ಡ್ ಇದೆಯಾ, ಇದೆಲ್ಲ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅತ್ಯಂತ ಅನಿವಾರ್ಯದ ಬೇಸಿಕ್
ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ ಆಗಿ ಹೋಗಿದೆ. ಈಗ ನಿಮ್ಮ ಹತ್ರ ಇನ್ನೂ ಕೂಡ ಪರ್ಸನಲ್ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೊಂದಿಗೆ ಬೈ ಮಾಡಬಹುದು. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಲಿಂಕ್ ಮೇಲೆ ಅಲ್ಲೇ ಮೆನ್ಷನ್ ಮಾಡಿರ್ತೀವಿ, ನೀವು ಚೆಕ್ ಮಾಡಿ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ಎಕ್ಸ್ಟ್ರಾ ಫೀಚರ್ಸ್ ನಲ್ಲಿ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಆಡ್ ಮಾಡಿಕೊಂಡು ನೀವು ಬೈ ಮಾಡಬಹುದು. ನಿಮಗೆ ನಿಮ್ಮ ಫ್ಯಾಮಿಲಿಗೆಲ್ಲ ಸೇರಿಸಿ ಕೂಡ ನೀವು ಇದನ್ನ ಬೈ ಮಾಡಬಹುದು. ಎಷ್ಟು ಲಕ್ಷಕ್ಕೆ ನಿಮಗೆ ಪ್ರೊಟೆಕ್ಷನ್ ಬೇಕು, 25 ಲಕ್ಷಕ್ಕ, 50 ಲಕ್ಷಕ್ಕ, 1 ಕೋಟಿಗ ಎಷ್ಟಕ್ಕೆ ಪ್ರೊಟೆಕ್ಷನ್ ಬೇಕು ಅದನ್ನು ನೀವು ಅಪ್ಲೈ ಮಾಡಿ ತಗೊಂಡ್ರೆ ಹಾಸ್ಪಿಟಲ್ ಬಿಲ್ನ ಚಿಂತೆ ನಿಮ್ಮಿಂದ ದೂರ ಆಗುತ್ತೆ. ಎಷ್ಟೋ ಸಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಹಾಸ್ಪಿಟಲ್ ಖರ್ಚು ಏನಾದರೂ ಬಂತು ಅಂತ ಹೇಳಿದ್ರೆ ಅವರ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗಿ ಸಾಲ ಮಾಡುವ ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಈಸ್ ವೆರಿ ಎಸೆನ್ಷಿಯಲ್. ನಿಮ್ಮ ಹತ್ರ ಇನ್ನೂ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತವನ್ನ ಶತ್ರು ರಾಷ್ಟ್ರವನ್ನಾಗಿ ಬಿಂಬಿಸೋದು. ಕಾಶ್ಮೀರ ವಿವಾದ, 1947, 1965, 71 ಯುದ್ಧಗಳ ಬಗ್ಗೆ ಹೇಳಿ ಮಕ್ಕಳಲ್ಲಿ ಭಾರತ ವಿರೋಧಿ ಭಾವನೆ ಹುಟ್ಟು ಹಾಕ್ತಾ ಇದ್ದಾರೆ ಪಾಕಿಗಳು. ಆದರೆ ಈ ಯುದ್ಧಗಳಲ್ಲಿ ಅವ್ರದ್ದೇ ತಪ್ಪಿದ್ರೂ ಕೂಡ ಭಾರತದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಬೇರೆ ಧರ್ಮಗಳ ಬಗ್ಗೆ ವಿಷಕಾರಿ ಪಾಠ. 1980ರ ದಶಕದಲ್ಲಿ ಜಿಯಾ ಉಲ್ಲಾ ಅಧ್ಯಕ್ಷರಾಗಿದ್ದಾಗ ಪಾಕಿಸ್ತಾನದ ಶಿಕ್ಷಣವನ್ನ ಕಂಪ್ಲೀಟ್ ಆಗಿ ಇಸ್ಲಾಮೀಕರಣಗೊಳಿಸಲಾಯಿತು. ಹಿಂದೂ ಧರ್ಮ ಒಂದು ಧರ್ಮನೇ ಅಲ್ಲ, ನಂಬಿಕೆಯೇ ಅಲ್ಲ. ಹಿಂದೂ ಧರ್ಮ ನಮಗೆ ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ಅಪಾಯಕಾರಿ ಅಂತ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಹೇಳಿದ್ರು. ಇಸ್ಲಾಂ ಬಿಟ್ಟು ಉಳಿದೆಲ್ಲ ಧರ್ಮಗಳನ್ನ ಕೆಟ್ಟ ರೀತಿಯಲ್ಲಿ ಪಾಕಿಸ್ತಾನ ಟೆಕ್ಸ್ಟ್ ಬುಕ್ ನಲ್ಲಿ ಬಿಂಬಿಸ್ತು. ಯಾವುದೇ ಸಂವಿಧಾನಬದ್ಧವಾಗಿ ಮುಸ್ಲಿಂ ರಾಷ್ಟ್ರವಾಗಿರೋ ಒಂದು ರಾಷ್ಟ್ರ ಕೂಡ ಬೇರೆ ಧರ್ಮಗಳ ಬಗ್ಗೆ ಇಷ್ಟು ಹೋಪ್ಲೆಸ್ ಆಗಿ ಬಿಂಬಿಸೋ ಪ್ರಯತ್ನವನ್ನ ಮಾಡಲ್ಲ. ಆದ್ರೆ ಪಾಕಿಸ್ತಾನ ಇದೆಲ್ಲ ಕೆಲಸವನ್ನ ಮಾಡ್ತು. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ 9ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನಲ್ಲಿ ಏನಿದೆ ಅಂತ ನೋಡಿ ಸ್ನೇಹಿತರೆ. ಹಿಂದೂಗಳು ಹಲವು ದೇವರುಗಳನ್ನ ಪೂಜಿಸ್ತಾರೆ, ಹಸುವನ್ನ ಪವಿತ್ರ ಅಂತ ನೋಡ್ತಾರೆ. ಅವರ ಧರ್ಮ ಪುರಾಣಗಳ ಮೇಲೆ ಆಧಾರಿತವಾಗಿದೆ, ಜೊತೆಗೆ ಜಾತಿ ಪದ್ಧತಿಯ ಮೂಲಕ ಅಸಮಾನತೆಯನ್ನ ಪ್ರಮೋಟ್ ಮಾಡ್ತಾರೆ ಅಂತ ಬರೆದಿದ್ದಾರೆ. ಏನೋ ಪಂಜಾಬ್ನ 9ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ನೀವು ನೋಡೋದಾದ್ರೆ ಹಿಂದೂ ಧರ್ಮ ಉಳಿದ ಬೇರೆ ನಂಬಿಕೆಗಳಂತೆ ಇಸ್ಲಾಂ ಧರ್ಮವನ್ನ ಕೂಡ ತನ್ನಲ್ಲಿ ವಿಲೀನಗೊಳಿಸೋಕೆ, ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನ ಪಡ್ತು ಅಂತ ಇದೆ. ಭಾಷೆಯ ಮೂಲಕವೂ ಮಕ್ಕಳ ತಲೆಗೆ ಹುಳ. ಧರ್ಮ ದೇಶ ಬಿಡಿ, ಭಾಷೆಯ ವಿಚಾರದಲ್ಲೂ ಕೂಡ ಪಠ್ಯದಲ್ಲಿ ಪಾಲಿಟಿಕ್ಸ್ ಮಾಡಿದ್ದಾರೆ. ಉರ್ದು ಮಾತ್ರ ಮುಸ್ಲಿಮರ ಭಾಷೆ, ಮುಸ್ಲಿಮರ ಪರಂಪರೆಯನ್ನ ಅಳಿಸಿ ಹಾಕೋಕೆ ಹಿಂದೂಗಳು ಹೇರಿದ ಭಾಷೆ ಹಿಂದಿ ಅಂತ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಬಲೂಚಿಸ್ತಾನದ 8ನೇ ಕ್ಲಾಸ್ ಸೋಷಿಯಲ್ ಸ್ಟಡೀಸ್ನ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಗೊತ್ತಾ, ಅಧಿಕಾರಕ್ಕೇರಿದ ಬಳಿಕ ಕಾಂಗ್ರೆಸ್ ಸಚಿವರು ಉರ್ದು ವಿರುದ್ಧ ಪ್ರಚಾರ ಮಾಡೋಕೆ ಶುರು ಮಾಡಿದ್ರು. ಹಿಂದಿಯನ್ನ ರಾಷ್ಟ್ರೀಯ ಭಾಷೆ ರೀತಿ ಬಿಂಬಿಸಿದ್ರು. ಉರ್ದು ಮೊದಲಿಗೆ ಹಿಂದೂ ಮತ್ತು ಮುಸ್ಲಿಮರ ಸಾಮಾನ್ಯ ಭಾಷೆಯಾಗಿದ್ರೂ ಕೂಡ ಗಾಂಧೀಜಿ ಅದನ್ನ ನಿರಾಕರಿಸಿದ್ರು. ಉರ್ದು ಮುಸ್ಲಿಮರ ಭಾಷೆ ಹೀಗಂತ ಕುರಾನ್ನಲ್ಲೂ ಬರೆಯಲಾಗಿದೆ ಅಂತ ಹೇಳಿದ್ರು. ಕುರಾನ್ನಲ್ಲಿ ಉರ್ದು ಬಗ್ಗೆ ಬರೆಯಲಾಗಿದೆ ಅಂತ. ಒಂದೇ ಮಾತರಮನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಸ್ವೀಕರಿಸಿದ್ರು. ಇದು ಮುಸ್ಲಿಮರ ವಿರುದ್ಧ ದ್ವೇಷ ಉಂಟು ಮಾಡೋ ಉದ್ದೇಶ ಹೊಂದಿತ್ತು. ಶಾಲೆಗಳಲ್ಲಿ ಬಲವಂತವಾಗಿ ಮಕ್ಕಳು ಗಾಂಧೀಜಿ ಭಾವಚಿತ್ರಕ್ಕೆ ನಮಸ್ಕರಿಸುವಂತೆ ಒತ್ತಾಯ ಮಾಡಿದ್ರು. ಕೆಲ ಶಾಲೆಗಳಲ್ಲಿ ಅವ್ರನ್ನ ಪೂಜಿಸಲಾಗ್ತಾ ಇತ್ತು. ಇದರಿಂದ ಮುಸ್ಲಿಮರು ಘನತೆಯಿಂದ ಜೀವನ ಮಾಡೋದೇ ಕಷ್ಟ ಆಯಿತು. ಮುಸ್ಲಿಮರನ್ನ ನಿರಂಕುಶ ಅಧಿಕಾರಿಗಳು, ದಬ್ಬಾಳಿಕೆ ಮಾಡೋರು ಮತ್ತು ಕೊಳಕು ಅಂತ ಘೋಷಿಸಿದ್ರು. ಪ್ರಾರ್ಥನೆ ಟೈಮ್ನಲ್ಲಿ ಮಸೀದಿಗಳ ಮುಂದೆ ಬ್ಯಾಂಡ್ ಬಾರಿಸಲಾಯಿತು. ಮಸೀದಿಗಳಲ್ಲಿ ಮುಸ್ಲಿಮರ ಮೇಲೆ ದಾಳಿ ಮಾಡಿದ್ರು. ಪ್ರಾರ್ಥನೆಗೆ ಕರೆ ಕೊಡೋದು ಮತ್ತು ಗೋಹತ್ಯೆಯನ್ನು ನಿಷೇಧ ಮಾಡಲಾಯಿತು ಅಂತ ಪಾಕ್ ತನ್ನ ಪಠ್ಯ ಪುಸ್ತಕದಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆ ಕೋಮುವಾದಿ ಭಾಷಣ ಮಾಡೋ ರೀತಿಯಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಸೇರಿಸಿದೆ. ಅಮೆರಿಕದ ವರದಿಯಲ್ಲೂ ಪಾಕ್ ಮುಖ ಬಯಲು. 2016ರಲ್ಲಿ ಅಮೆರಿಕದ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನೋ ಸಂಸ್ಥೆ ಟೀಚಿಂಗ್ ಇಂಟಾಲರೆನ್ಸ್ ಇನ್ ಪಾಕಿಸ್ತಾನ್ ಅನ್ನೋ ಟೈಟಲ್ ಇಟ್ಟು ರಿಪೋರ್ಟ್ ಮಾಡಿತ್ತು. ಟೈಟಲ್ನಲ್ಲೇ ಮುಖ ಹೊಡೆಯಂಗಿತ್ತು ಪಾಕಿಸ್ತಾನಕ್ಕೆ. ಅದರಲ್ಲಿ ಪಾಕಿಸ್ತಾನದ ಪಬ್ಲಿಕ್ ಸ್ಕೂಲ್ಗಳ ಟೆಕ್ಸ್ಟ್ ಬುಕ್ನಲ್ಲಿ ಹೇಗೆಲ್ಲ ಧಾರ್ಮಿಕ ಅಸಹಿಷ್ಣುತೆ ಮತ್ತು ಪಕ್ಷಪಾತವನ್ನ, ಧಾರ್ಮಿಕ ಮೂಲಭೂತವಾದವನ್ನ ಹರಡಲಾಗ್ತಾ ಇದೆ ಅನ್ನೋದನ್ನ ಆ ರಿಪೋರ್ಟ್ ಹೇಳಿತ್ತು. ಸಿಂಧ್, ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನದ ಸುಮಾರು 78 ಟೆಕ್ಸ್ಟ್ ಬುಕ್ಗಳ ರಿವ್ಯೂ ಮಾಡಿ ಈ ವರದಿ ಕೊಟ್ಟಿತ್ತು. ಇದರಲ್ಲಿ ಧಾರ್ಮಿಕ ಅಸಹಿಷ್ಣುತೆಯ 70 ಉದಾಹರಣೆಗಳನ್ನು ಕೂಡ ಉಲ್ಲೇಖ ಮಾಡಿತ್ತು. ಕೋಟ್ಯಂತರ ವಿದ್ಯಾರ್ಥಿಗಳು ಓದೋ ಪಠ್ಯ ಪುಸ್ತಕಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ, ಅಂದರೆ ಪಾಕಿಸ್ತಾನದಲ್ಲಿ ಯಾರು ಕ್ರಿಶ್ಚಿಯನ್ರು, ಯಹೂದಿಗಳು, ಹಿಂದೂಗಳು, ಸಿಖ್ಖರು ಅವ್ರನ್ನೆಲ್ಲ ದೇಶದ್ರೋಹಿಗಳು, ಅಪಾಯಕಾರಿ ಅಂತೆಲ್ಲ ಬಿಂಬಿಸೋ ಕೆಲಸವನ್ನ ಪಾಕಿಸ್ತಾನ ಟೆಕ್ಸ್ಟ್ ಬುಕ್ನಲ್ಲಿ ಮಾಡ್ತಾ ಇದೆ, ಮಕ್ಕಳ ಮೈಂಡಿಗೆ ತುಂಬ್ತಾ ಇದೆ. ಅದನ್ನ ಅಮೆರಿಕ ತನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿತ್ತು. ಇದರಿಂದ ಏನಾಗುತ್ತೆ, ಒಂದು 60, 70, 100, 150 ವರ್ಷ ಕಳೆಯುವಷ್ಟರಲ್ಲಿ ಆ ಸೊಸೈಟಿ ತಲೆಲೆಲ್ಲ ಇದೇ ತುಂಬಿಕೊಂಡಾಗ, ಇಂಥ ವಿಚಾರಗಳೇ ತುಂಬಿಕೊಂಡಾಗ ಆ ರಾಷ್ಟ್ರ ಇಂತಹ ಜನ ಸಮುದಾಯದ ಮೇಲೆ ಅಥವಾ ಪಕ್ಕದ ರಾಷ್ಟ್ರದ ಮೇಲೆ ಯಾವ ರೀತಿ ಥಾಟ್ ಪ್ರಾಸೆಸ್ ಅನ್ನ ಹೊಂದೋಕೆ ಸಾಧ್ಯ ಯೋಚನೆ ಮಾಡಿ. ಈಗ ಅದೇ ಆಗ್ತಾ ಇದೆ, ಮುಂದೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ.
ಪಾಕಿಸ್ತಾನಿಯರ ವರ್ತನೆ ವಿಪರೀತಕ್ಕೆ ಹೋಗ್ತಾನೆ ಹೋಗುತ್ತೆ ಇದು ಹೀಗೆ ಕಂಟಿನ್ಯೂ ಆದ್ರೆ. ಇನ್ನು ಸ್ನೇಹಿತರೆ, ಕಡೆಯದಾಗಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್. ಆಗಲೇ ಹೇಳಿದ್ವಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಇದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಕವರೇಜ್ ಬೇಕು, ಎಷ್ಟು ಜನ ಇದ್ದೀರಿ, ನಿಮ್ಮ ಏಜ್ ಏನು, ಎಷ್ಟು ಅಮೌಂಟ್ನ ಕವರೇಜ್ ಬೇಕು ಎಲ್ಲ ನೀವು ಅಲ್ಲಿ ಹಾಕಿ ಡಿಸ್ಕೌಂಟ್ ಎಷ್ಟು ಅಂತ ಚೆಕ್ ಮಾಡಿ ನಿಮಗೆ ಬೇಕಾದ ಕವರೇಜ್ನ, ನಿಮಗೆ ಆಸಕ್ತಿ ಇರೋ ಪ್ಲಾನ್ನ, ಬೇರೆ ಬೇರೆ ಕಂಪನಿಗಳ ಪ್ಲಾನನ್ನು ಕಂಪೇರ್ ಮಾಡಿ ಬೈ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.